ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಹಾ. ಸೊ ನಾನು ಇದೇ ಸಂಸ್ಥೆಯಲ್ಲಿ ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡಿದ್ದೀನಿ. ಹಾ. ನಾನು ಈ ಸಂಸ್ಥೆಗೆ ಜಾಯ್ನ್ ಆಗಿದ್ದೆ 2009ರಲ್ಲಿ. ಸೊ ಅಳಿಕೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಡಿಗ್ರಿಗೆ ಮುಂದಣಿಗೆ ಬಂದೆ. ಡಿಗ್ರಿ 3 ವರ್ಷ ಆದ್ಮೇಲೆ ಮತ್ತೆ ನನ್ನ ಕಾರವಾರಕ್ಕೆ 2 ವರ್ಷಗಳ ಕಾಲ ಇಂಟರ್ನ್ಶಿಪ್ಗೆ ಹಾಕಿದ್ರು. ಸೊ 2 ವರ್ಷ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಮತ್ತೆ ನಾನು ನನ್ನ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ಸೊ ಈಗ ಇದು 4ನೇ ವರ್ಷ ಈ ಸತ್ಯಸಾಯಿ ಕಾರುಣ್ಯಕೇತನಂನಲ್ಲಿ ನಾನು ವಾರ್ಡನ್ ಆಗಿ ನನ್ನ ಕಾರ್ಯವನ್ನ ಮಾಡ್ತಾ ಇದ್ದೆ. ಸರ್, ಸುಮಾರು ಒಂದು 10 ವರ್ಷ ಒಡನಾಟ ಇದೆ ಅಲ್ವಾ ಈ ಸಂಸ್ಥೆಗೂ ಮತ್ತೆ ನಿಮ್ಗೂ? ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಈ ಸಂಸ್ಥೆ ಬೇಸಿಕಲಿ ಏನಂದ್ರೆ ಜಾಸ್ತಿ ಬಡ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇದೆ. ಸೊ ಯಾಕಂದ್ರೆ ಎಷ್ಟೋ ನಾವು ಹೊರಗಿನ ಸಮಾಜ ನೋಡೋದಾದ್ರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಇಲ್ಲದೆ ಏನೋ ಒಂದು ಅವರು ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ತನ್ನ ಜೀವನವನ್ನ ಹಾಳು ಮಾಡ್ಕೊಂಡಿರ್ತಾರೆ. ಸೊ ಅಂತ ವಿದ್ಯಾರ್ಥಿನ ನಾವು ಗುರುತಿಸಿ ಅವರನ್ನ ನಾವು ಕರ್ಕೊಂಡ್ಬಂದು ಈ ಸಂಸ್ಥೆ ಕರ್ಕೊಂಡ್ಬಂದು ಅವ್ರಿಗೆ ಏನು ಕೇವಲ ಶಿಕ್ಷಣ ಮಾತ್ರವಲ್ಲದೆ ಅವ್ರಿಗೊಂದು ಮೌಲ್ಯಾಧಾರಿತ ಒಂದು ಸಂಸ್ಕೃತಿನ ಹೇಳ್ಕೊಡೋದಾಗ್ಲಿ, ಆಧ್ಯಾತ್ಮಿಕವನ್ನು ಹೇಳ್ಕೊಡೋದಾಗ್ಲಿ, ಮತ್ತೆ ಅವ್ರ ಸಮಾಜದಲ್ಲಿ ಯಾವ ರೀತಿಯಾಗಿ ಅವ್ರ ಜೀವನ ನಡ್ಸ್ಕೊಳ್ಬೇಕು ಅನ್ನೋದನ್ನು ನಾವು ಇಲ್ಲಿ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಸರ್, ಇವಾಗ ಸ್ಟೂಡೆಂಟ್ಸ್ ಎಲ್ಲ ಒಬ್ರೊಬ್ರು ಒಂದೊಂದು ಊರಿಂದ ಬಂದಿರ್ತಾರೆ, ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಸೊ ಕಷ್ಟ ಆಗಲ್ವಾ? 6th ಅಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಇಲ್ಲಿ ಒಂದು ವಾರ ಕಷ್ಟ ಆಗ್ಬಿಡುತ್ತೆ. ಸೊ ಅವ್ರಿಗೆ ಪ್ರತಿನಿತ್ಯ ನಾವು ನಮ್ಮಲ್ಲಿ ನಡೆಯುವಂತ ಒಂದು ಏನು ಕ್ರೀಡಾಕೂಟ ವಿಡಿಯೋಗಳನ್ನ ತೋರಿಸ್ಕೊಂಡು ಅಥವಾ ನಮ್ಮಲ್ಲಿ ಆಗುವಂತ ಸಾಂಸ್ಕೃತಿಕ ಒಂದು ವಿಡಿಯೋಸ್ನೆಲ್ಲ ತೋರಿಸ್ಕೊಂಡು ಸೊ ಅವ್ರಿಗೆ ಪ್ರತಿದಿನ ಹೇಳ್ತಾ ನಾವು ಡೈಲಿ ಪ್ರೇಯರ್ ಮಾಡ್ತೀವಿ. ಸೊ ಅರ್ಧ ಗಂಟೆ ಆ ಪ್ರೇಯರ್ ಅವರು ಪಾಲ್ಗೊಳ್ತಾರೆ. ಸೊ ಅವರು ದಿನದಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರ ಮನಸ್ಸು ಪರಿವರ್ತನೆ ಆಗಿ ಮತ್ತೆ ಅವ್ರೇನ್ ಮಾಡ್ತಾರೆ, ನಾವು ನೆಕ್ಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಅವರು ನಾವಿಲ್ಲೇ ಇರ್ಬೇಕು, ನಾವ್ ಯಾವ್ದೇ ಕಾರಣಕ್ಕೆ ಹೋಗಲ್ಲ ಅಂತೇಳಿ ಅವ್ರು ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಏನು ತೊಂದರೆ ಇಲ್ಲ. ಸೊ ನಮ್ದು ಗುರುಕುಲಂ ಯಾವ ತರ ಇರುತ್ತೆ ಅಂದ್ರೆ ನಮ್ದು ಒಂದು ಪ್ರತಿನಿತ್ಯ ಒಂದು ದಿನಚರಿ. ಸೊ ಬೆಳಗ್ಗೆ 4:15ಗೆ ನಾವು ಹುಡುಗನ ಎಬ್ಬರಿಸ್ತೀವಿ. ಸೊ 4:15ಗೆ ಎದ್ದು ಅವ್ರು ಒಂದು ಅರ್ಧ ಗಂಟೆ ಅವರು ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು 5ರಿಂದ 5:30 ತನಕ ಪ್ರೇಯರ್ ಮಾಡಿ 5:15ಯಿಂದ 5:30 ತನಕ ಕಂಪಲ್ಸರಿ ಒಂದು 20 ನಿಮಿಷಗಳ ಕಾಲ ಯೋಗವನ್ನು ಮಾಡಿಸ್ತೀವಿ. ಯೋಗ ಆದ್ಮೇಲೆ ಮಕ್ಕಳಿಗೆ ಪ್ರತಿನಿತ್ಯ ಸಾಯಿಶೋರು ರಾಗಿ ಮಟನ್ ಒಂದು ಗ್ಲಾಸ್ ಹಾಲು ಕೊಟ್ಟಾದ್ಮೇಲೆ ಅವರು ಮ್ಯಾಚ್ ವಯಸ್ಸು ಸ್ನಾನಕ್ಕೆ ಹೋಗ್ತಾರೆ. ಸೊ ಸ್ನಾನ ಮಾಡಿದ ತಕ್ಷಣ ನಾವು ಮಕ್ಕಳ ರೂಮ್ ಕ್ಲೀನಿಂಗ್ ಅನ್ನ ಅವರೇ ಮಾಡ್ಕೊಡ್ತಾರೆ. ಬ್ಯಾಚ್ ವೈಸ್ ರೂಮ್ ಕ್ಲೀನಿಂಗ್ ಆದ್ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಸ್ವಾಧ್ಯಾಯನ ಮಾಡ್ತಾರೆ. ಏನೋ ಓದೋದಾಗ್ಲಿ ಅಥವಾ ಯಾವ್ದೋ ಸ್ಪಿರಿಚುವಲ್ ಅಥವಾ ಅವ್ರಿಗೆ ಏನೋ ಒಂದು ಪುಸ್ತಕ ಓದ್ಬೇಕು ಅದನ್ನ ಓದ್ತಿರ್ತಾರೆ. 7 ಗಂಟೆಗೆ ಅವರ ಒಂದು ಲೋಕೋಪಹಾರ ಪ್ರಾರಂಭವಾಗಿ ಮತ್ತೆ 7:15ರಿಂದ 8 ಗಂಟೆ ತನಕ ಅವ್ರಿಗೆ ಪ್ರತಿನಿತ್ಯ ನ್ಯೂಸ್ ಅನ್ನ ಹಾಕ್ತೀವಿ. ಯಾಕಂದ್ರೆ ಈಗ ನಾವು ಈ ಸಂಸ್ಥೆಯಲ್ಲಿ ಇದೀವಿ ಅಂತೇಳಿ ನಾವು ಕೇವಲ ಆಧ್ಯಾತ್ಮಿಕ ಕಡೆ ಮಾತ್ರ ನಾವು ಫೋಕಸ್ ಮಾಡಲ್ಲ. ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾವ ದೇಶದಲ್ಲಿ ಏನಾಗ್ ನಡೀತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ವಿಚಾರ ತಿಳಿಸ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿನಿತ್ಯ ಒಂದು ಅರ್ಧ ಗಂಟೆಗಳ ಕಾಲ ಮಕ್ಕಳಿಗೆ ನ್ಯೂಸ್ ಅನ್ನ ಹಾಕ್ತೀವಿ. ಸೊ 8 ಗಂಟೆಗೆ ಅವ್ರ ಕ್ಲಾಸ್ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 12:15 ತನಕ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಊಟ ಆದ್ಮೇಲೆ ಮತ್ತೆ ಮಧ್ಯಾಹ್ನ ಅಂತ ಅವ್ರು ಬೆಳಗ್ಗೆ ಕ್ಲಾಸಲ್ಲಿ ಏನ್ ಪಾಠ ಮಾಡಿರ್ತಾರೆ ಟೀಚರ್ಸ್ ಅದನ್ನೆಲ್ಲ ಅವ್ರು ಮಧ್ಯಾಹ್ನ ಮೇಲೆ ಹೋಮ್ ವರ್ಕ್ ಮಾಡ್ಕೊಂತಾರೆ. ಅದಾದ್ಮೇಲೆ ಸಾಯಂಕಾಲ ಮತ್ತೆ 4 ಗಂಟೆಯಿಂದ 5:30 ತನಕ ಆಟ ಆಡಿ ಮತ್ತೆ 5:30ರಿಂದ 6:30 ತನಕ 1 ಅವರ್ ಪ್ರೇಯರ್ ಮಾಡ್ಕೊಂಡು ಮತ್ತೆ 7 ಗಂಟೆಯಿಂದ 7:30 ಊಟ ಮಾಡಿ. ಸೊ 7:30ರಿಂದ 8:30 ತನಕ ಮತ್ತೆ ನಾವು ಆಧ್ಯಾತ್ಮಿಕ ಕ್ಲಾಸ್ ತಗೊಂತೀವಿ. ಅದೇನಂದ್ರೆ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು, ಭಗವದ್ಗೀತೆ ಇವನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಯಾಕಂದ್ರೆ ಈಗಿನ ಸಮಾಜಕ್ಕೆ ಇವೆಲ್ಲ ಪ್ರಮುಖವಾಗಿರುವಂತ ಒಂದು ಏನಂತಾರೆ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಹೊರಗಿನ ಮಕ್ಕಳೆಲ್ಲ ಏನಾಗಿದೆ ಅಂದ್ರೆ ಫೋನ್ ಕನೆಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳಿಗೆ ಒಂದು ಊಟ ಮಾಡ್ಬೇಕಿದ್ರೆ ಅವ್ರು ಫೋನ್ ಕೊಟ್ಟರೆ ಮಾತ್ರ ಊಟ ಮಾಡ್ತಾರೆ. ಆದ್ರಿಂದ ಸೊ ನಮ್ಮಲ್ಲಿ ಓದಿದ್ದ ಮಕ್ಕಳಿಗೆ ಯಾವ್ದು ಅವ್ರಿಗೆ ಅಡಿಕ್ಟೇ ಆಗಲ್ಲ. ಏನೋ ಅವರು ಫಸ್ಟ್ ಅವರ ಪರಿವರ್ತನೆ ಮಾಡ್ಕೊಳ್ಬೇಕು. ಆ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ಮೂಲ ಉದ್ದೇಶ ಅಂತ ಈ ಸ್ಪಿರಿಚುವಲ್ ಕ್ಲಾಸಸ್ ಪ್ರಮುಖವಾಗಿ ಸ್ಪಿರಿಚುವಲ್ ಕ್ಲಾಸಸ್ ಮಾಡ್ತೀವಿ. ಮತ್ತೆ ಇವ್ರಿಗೆ 9 ಗಂಟೆಗೆ ಒಂದು ಪ್ರತಿನಿತ್ಯ ಹಾಲು ಕೊಡ್ತೀವಿ, ಟರ್ಮರಿಕ್ ಹಾಲು ಮಾಡ್ಕೊಡ್ತೀವಿ, ಮತ್ತೆ ಬೆಲ್ಲದ ಹಾಲು ಹಾಕೊಡ್ತೀವಿ. ಅದಾದ್ಮೇಲೆ 9:15ಗೆ ಹನುಮಾನ್ ಚಾಲಿಸ ಇರುತ್ತೆ. ಸೊ ಹನುಮಾನ್ ಚಾಲಿಸ ಆದ್ಮೇಲೆ ಸೈಲೆಂಟ್ ಹೋಗಿ ಅವರು ಮಲ್ಕೊಂಡ್ಬಿಡ್ತಾರೆ. ಸೊ ಪ್ರತಿನಿತ್ಯ ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ 4:15ರಿಂದ ಹಿಡಿದು ಸಾಯಂಕಾಲ 9 ಗಂಟೆ ತನಕ ಅವ್ರು ಏನೆಲ್ಲ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ ಅಥವಾ ಒಳ್ಳೇದನ್ನ ಮಾಡಿರ್ತಾರೆ ಅದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ದಿನಚರಿ ಅಂತ ಒಂದು ಬುಕ್ ಇಟ್ಟಿರ್ತೀವಿ. ಅದು ಗ್ರಾಟಿಟ್ಯೂಡ್ ಅಂತ ಬುಕ್ ಇಟ್ಟಿರ್ತೀವಿ. ಸೊ ಅದೆಲ್ಲ ಬರ್ಕೊಂಡು ಅವ್ರು ಮತ್ತೆ ಒಂದು ಯಾವ ದೇವರಿಗೆ ಪ್ರೇಯರ್ ಮಾಡಿ ಅವರು ಮಲ್ಕೊಂಡು. ಸರ್, ಇನ್ನೇನ್ ಹೇಳಕ್ ಇಷ್ಟಪಡ್ತಾರೆ ಈ ಸಂಸ್ಥೆ ಮತ್ತೆ ಎಷ್ಟು ಜನ ಇದ್ದಾರೆ ಇಲ್ಲಿ? ಈಗ ಪ್ರೆಸೆಂಟ್ ಆಗಿ ಈ ಗುರುಕುಲಂನಲ್ಲಿ 55 ಜನ ಇದ್ದಾರೆ. ಸೊ ಇನ್ನೊಂದು ಈ ಗುರುಕುಲಂನ ನಮ್ಮ ಸಂಸ್ಥೆ ಮೂಲ ಉದ್ದೇಶ ಏನಂದ್ರೆ ಅವರು
ಮೇಡಮ್ ಹೇಳ್ದಂಗೆ ಸೊ 300-400 ಜನ ಅಪ್ಲಿಕೇಶನ್ ಹಾಕ್ತಾರೆ. ಹಾ. ಸೊ ಅದರಲ್ಲಿ ನಾವು ಎಲ್ಲಾನು ಸೆಲೆಕ್ಟ್ ಮಾಡಲ್ಲ. ಅದರಲ್ಲಿ 3 ತರದ ಇಂಟರ್ವ್ಯೂ ಮಾಡ್ತೀವಿ. ಫಸ್ಟಿಗೆ ಎಲ್ಲಾನು ಕರೆದು ನಮ್ಮ ಸಂಸ್ಥೆ ಬಗ್ಗೆ ಅವ್ರಿಗೆಲ್ಲ ತಿಳಿಸಿ, ಸೊ ಅವ್ರಿಗೆ ಯಾರಿಗೂ ಆಸಕ್ತಿ ಇರುತ್ತೆ ಅದ್ರ ಮೇಲೆ ಸೆಕೆಂಡ್ ಇಂಟರ್ವ್ಯೂ ಮಾಡ್ತೀವಿ. ಸೆಕೆಂಡ್ ಇಂಟರ್ವ್ಯೂಲಿ ಮಗನಿಗೊಂದು IQ ಟೆಸ್ಟ್ ಕೊಟ್ಟು ಅವ್ರಿಗೆ ಪೇರೆಂಟ್ಸ್ ಒಂದು ಇಂಟರ್ವ್ಯೂ ಮಾಡಿ ಅದರಲ್ಲಿ ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಫೈನಲ್ ಎಕ್ಸಾಮ್ ಇರುತ್ತೆ. ಆ ಫೈನಲ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ನಾವು ಕೊಟ್ಬಿಟ್ಟು ಸೊ ಅವ್ನಿಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಕೊಂಡು ಬರಕ್ಕೆ ಹೇಳ್ತೀವಿ. ಅವ್ನು ಬಂದಾದ್ಮೇಲೆ ಅವ್ನಿಗೆ ಎಕ್ಸಾಮ್ ಇರುತ್ತೆ. ಆ ಫೈನಲ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ತೆಗೆದ್ರೆ ಮಾತ್ರ ಅವನು ನಮ್ಮ ಗುರುಕುಲಂಗೆ ಅಡ್ಮಿಷನ್ ಆಗ್ತಾನೆ. ಸೊ ಇನ್ನೊಂದೇನಂದ್ರೆ ನಾವು ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಮಡಿಯಲ್ ನಾರಾಯಣ್ ಭಟ್, ಸೊ ಅವರ ಹೆಸರಲ್ಲಿ ಒಂದು 10 ಜನ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದೀವಿ. ಸೊ ಅದೇನಂದ್ರೆ ನಾವೇ ಅವರ ಮನೆಗಳಿಗೆಲ್ಲ ಹೋಗಿ ಖುದ್ದಾಗಿ ಹೋಗಿ ಸೊ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಅವ್ನಿಗೆ ಓದಕ್ ಕಷ್ಟ ಆಗ್ತಿದೆ, ತುಂಬಾ ತಂದೆ ತಾಯಿಗಳಿಗೆ ಏನು ದುಡ್ಡಿಲ್ಲ ಅಂತ ತಿಳ್ಕೊಂಡು ಸೊ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಭೇಟಿ ಮಾಡಿ ಅವ್ರ ಮನೆ ಕಂಡೀಷನ್ಸ್ ಎಲ್ಲ ನಾವು ನೋಡಿ ಫೋಟೋ ತಗೊಂಬಂದು ಸೊ ಅಂತ ಅವ್ನು ಚೆನ್ನಾಗಿ ಓದ್ತಾ ಇರ್ಬೇಕು ಈ ಸಂಸ್ಥೆಯಲ್ಲಿ ಓದೋಕೆ ಅವಕಾಶ ಕೊಡ್ತೀವಿ. ಸೊ ಯಾವುದೇ ಮಕ್ಕಳು ಒಂದ್ಸತಿ 6ನೇ ಕ್ಲಾಸಿಗೆ ಅಡ್ಮಿಷನ್ ಆದ್ರೆ ಅವರ ಫುಲ್ ಎಜುಕೇಶನ್ ನಮ್ಮಲ್ಲೇ ಕಂಪ್ಲೀಟ್ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. 6th ಇಂದ ಡಿಗ್ರಿವರೆಗೂ ನಮ್ಮಲ್ಲೇ ಇದೆ. ಮಾಸ್ಟರ್ ಡಿಗ್ರಿ BA ಮತ್ತೆ MA ಮತ್ತೆ MSc ಇದೆ. ಆಮೇಲೆ ಅದಾದ್ಮೇಲೆ PhD ಕೂಡ ಮಾಡ್ಕೊಳ್ಬಹುದು. ಸೊ ಇನ್ನೊಂದು ಇದರ ಸಂಸ್ಥೆಯ ಒಂದು ಮೂಲ ಏನಂತಾರೆ ಉದ್ದೇಶ ಆಸಕ್ತಿ ಏನಂದ್ರೆ ಪ್ರೀ ಮೆಡಿಕಲ್ ಕಾಲೇಜನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ವಿ. ಇದು ಯಾರಿಗಂದ್ರೆ ಹಳ್ಳಿ ಮಕ್ಕಳಿಗೆ ಇದೇ ಪ್ರಯೋಜನ ಸಿಗ್ಬೇಕು. ಯಾಕಂದ್ರೆ ತುಂಬಾ ಜನ ಹಳ್ಳಿ ಮಕ್ಕಳೆಲ್ಲ ಮೆಡಿಕಲ್ ಮಾಡ್ಬೇಕು, ನರ್ಸಿಂಗ್ ಮಾಡ್ಬೇಕಂತ ಅವ್ರಿಗೆ ಆಸಕ್ತಿ ಇರುತ್ತೆ. ಆದ್ರೆ ಅವರ ತಂದೆ ತಾಯಿಗಳ ಒಂದು ಕುಟುಂಬದ ಒಂದು ಸಮಸ್ಯೆಯಿಂದ ಅಷ್ಟು ದುಡ್ಡು ಖರ್ಚು ಮಾಡಿ ಆ ಮಕ್ಕಳಿಗೆ ಮೆಡಿಕಲ್ ಕಾಲೇಜಿಗೆ ಸೇರಿಸುವಂತ ಒಂದು ಶಕ್ತಿ ಅವರಲ್ಲಿ ಇರುವುದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಶ್ರೀ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಒಂದು ಫ್ರೀ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಆಲ್ರೆಡಿ ಒಂದು ಸ್ಟಾರ್ಟ್ ಆಗಿ ಒಂದು 3 ವರ್ಷಗಳ ಕಾಲ. ಸರ್ ಎಲ್ಲಿರೋದು ಮೆಡಿಕಲ್ ಕಾಲೇಜ್? ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಒಂದು ಗ್ರಾಮದಲ್ಲಿ. ಸರ್ ಆಮೇಲೆ ಮಕ್ಳಿಗೆ ಏನಾದ್ರು ಔಟಿಂಗ್ ಕರ್ಕೊಂಡು ಹೋಗೋದು ತಿಂಗಳಿಗೆ ಒಂದ್ಸತಿ ಆತರ ಏನಿಲ್ಲ. ಸೊ ನಮ್ಮಲ್ಲೇ ಮುದ್ದೇನಹಳ್ಳಿ ಹೆಡ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅಲ್ಲಿ ಪ್ರತಿ ವರ್ಷ ಮಕ್ಕಳನ್ನ 1 ವಾರ ಕರ್ಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎವ್ರಿ ಇಯರ್ ನವರಾತ್ರಿ ಸೆಲೆಬ್ರೇಷನ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಒಮ್ಮಕ್ಕೆಲ್ಲ ಭಾಗವಹಿಸುವಾಗೆ ನಾವು. ಸರ್ ಈ ಸಂಸ್ಥೆ ಎಷ್ಟು ವರ್ಷದಿಂದ ಇದೆ ಸರ್? ಇದು ಸ್ಟಾರ್ಟ್ ಆಗಿದೆ 2017ರಲ್ಲಿ ಜೂನ್ 22ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿತ್ತು. ಸೊ ಈಗ ಆಲ್ರೆಡಿ ಒಂದು 7 ವರ್ಷ ಆಗಿದೆ. ಧನ್ಯವಾದ. 48.5 ಎಕರ್ಸ್ ಜಾಗ ಇದೆ. ಸೊ ಅದು ನಮ್ದೇ ಆದಂತ ಒಂದು ಓನ್ ಯೂನಿವರ್ಸಿಟಿ ಇದೆ. ಯೂನಿವರ್ಸಿಟಿಯಲ್ಲಿ BA ಮತ್ತು BSc ಕೋರ್ಸ್ ಪ್ರಾರಂಭ ಮಾಡಿದ್ದೀವಿ. ಸೊ ಇನ್ನು ಬೇರೆ ಆಸಕ್ತಿ ಇರುವಂತ ವ್ಯಕ್ತಿಗಳಿಗೆ ತುಂಬಾ ಜನ ಕ್ರೀಡೆಯಲ್ಲಿ ನಾವು ಆ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೆಲವರಿಗೆ ಆಸಕ್ತಿ ಇರುತ್ತೆ. ಅಂತ ಮಕ್ಕಳಿಗೆ BPS ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಾವು ಸಂಗೀತದಲ್ಲಿ ನಾವು ನಮ್ಮ ಏನು ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ನಾದ ಗುರುಕುಲ ಅಂತ ಒಂದು ಸ್ಥಾಪನೆ ಮಾಡಿದೀವಿ. ಇನ್ನು ಕೆಲವರಿಗೆಲ್ಲ ನಾವು ನೃತ್ಯ, ಸೊ ಇದರಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ. ಸೊ ಅಂತ ವ್ಯಕ್ತಿಗಳು ಕೂಡ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಆ ಕೋರ್ಸ್ ಕೂಡ ಸ್ಥಾಪನೆ ಮಾಡಿದೀವಿ. ಸೊ ಇನ್ನು ಕೆಲವರಿಗೆಲ್ಲ ನಾವು ಓದಕ್ಕೇನು ತುಂಬಾ ಕಷ್ಟ ಆಗ್ತಿದೆ, ನಮ್ಗೇನು ಮ್ಯಾಥ್ಸ್ ಟೀಚರ್ಸ್ ಪಾಠ ಮಾಡಿ ತಲೆಗೆ ಹೋಗಲ್ಲ, ಸೈನ್ಸ್ ತಲೆಗೆ ಹೋಗಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಸ್ಥಾಪನೆ ಮಾಡಿದೀವಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅಡ್ಮಿಷನ್ ಆಗಿ ಸೊ ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಅವರು ಎಲ್ಲ ಇಡೀ ಮೇಂಟೆನೆನ್ಸ್ ಕ್ಯಾಂಪಸ್ನ ಇಡೀ ಮೇಂಟೆನೆನ್ಸ್ನ ನಾವು ನೋಡ್ಕೊತಾ ಇದ್ದಾರೆ. ಸೊ ಇದು ಈ ಬಿಲ್ಡಿಂಗ್ ಬಂದು ಹಾಸ್ಟೆಲ್ ಬಿಲ್ಡಿಂಗ್. ಸೊ ಈಗ ಹಾಸ್ಟೆಲಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೀವಿ. ಈ ಹಾಸ್ಟೆಲ್ ವಿಶೇಷತೆ ಏನಂದ್ರೆ ಸೊ ಈಚ್ ಸ್ಟೂಡೆಂಟ್ಗೆ ಒಬ್ಬ ಸ್ಟೂಡೆಂಟಿಗೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವ್ರಿಗೆ ಮಕ್ಕಳಿಗೆ ಗೊತ್ತಾಗ್ಬೇಕು ಯಾವ ರೀತಿ ವಾರ್ಡ್ರೋಬ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ಹಳ್ಳಿ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವ ರೀತಿ ವಾರ್ಡ್ರೋಬ್ ಅನ್ನೋದು ಹೇಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಆ ರೀತಿಯ ವ್ಯವಸ್ಥೆ ಇರಲ್ಲ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಎಲ್ಲವನ್ನು ಸಿಗ್ಬೇಕು, ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆರ್ಗನೈಸ್ಡ್ ಆಗಿ ಎಲ್ಲ ಮಕ್ಕಳಿಗೆ ಈಚ್ ಒಂದೊಂದ್ ತರ ವಾರ್ಡ್ರೋಬ್ ಕೊಟ್ಟಿದೀವಿ. ಸೊ ಮತ್ತೆ ಎಲ್ಲ ಬಾತ್ರೂಮ್ಗಳಿಗೆ ಶವರ್ ಇಟ್ಟಿದೀವಿ. ಯಾಕಂದ್ರೆ ಈ ಎಲ್ಲ ಮಕ್ಕಳು ಕಲಿಬೇಕು. ಯಾಕೆ ಹಳ್ಳಿ ಮಕ್ಕಳಿಂದ ಬಂದವರಿಗೆ ಅದೆಲ್ಲ ವ್ಯವಸ್ಥೆ ಇರುದಿಲ್ಲ ಅವ್ರ ಮನೆಗಳೆಲ್ಲ. ಸೊ ಇದೆಲ್ಲ ಗೊತ್ತಾಗ್ಬೇಕು. ಎಲ್ಲ ರೀತಿಯ ವ್ಯವಸ್ಥೆನು ಆ ಮನೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೋ ಅದಕ್ಕಿಂತ ಹೆಚ್ಚು ಒಂದು 10 ಪಟ್ಟು ಜಾಸ್ತಿ ವ್ಯವಸ್ಥೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಸರ್. ಈ ಜಾಗ ಬಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗಾಣದಹುಣಸೆ ಎಂಬ
ಹಳ್ಳಿಯಲ್ಲಿದೆ. ಸಂಸ್ಥೆಯಲ್ಲಿ ಓದಿರೋ ಕಾರಣ ಸೊ ನಾವು ಮನೆಗಂತ ಏನು ಅವಾಗ ಏನು ಹೋಗೋಂಥ ಸನ್ನಿವೇಶ ಬಂದಿಲ್ಲ. ಏನಾದರೂ ಮನೇಲಿ ಫಂಕ್ಷನ್ ಇದ್ರೆ ಮಾತ್ರ 1-2 ದಿನ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಸೊ ಇನ್ನು ಉಳಿದ ದಿನಗಳೆಲ್ಲ ನಾವು ಇಲ್ಲೇ ಮಕ್ಕಳಿಗೋಸ್ಕರ ಇಲ್ಲೇ ದಿನ ಪೂರ್ತಿ ಇಲ್ಲೇ ಇರ್ತೀವಿ. ಬೆಳಿಗ್ಗೆ ಹಾಸ್ಟೆಲಲ್ಲಿ ಇಲ್ಲೇ ಇರ್ತೀವಿ. ಇದೇ ಮನೆ ಆಗಿದೆ. ನಮ್ದು ಇದೇ ಮನೆ. ನೀವು ಯಾಕಂದ್ರೆ ಎಲ್ಲಿಂದ? ನಾವು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಅವರು. ಮೇಡಮ್ ನಮಸ್ತೆ. ಎಲ್ಲಿನವರು ನೀವು? ಯಾವ ಊರು? ಬೆಂಗಳೂರು. ನಿಮ್ಮ ಹೆಸರು? ಪ್ರಶಾಂತ್. ಮೇಡಮ್ ನಿಮ್ಮ ಹೆಸರು? ಪ್ರಶಾಂತ್. ಪುಟ ನಿನ್ನ ಹೆಸರು? ಪೃಥ್ವೀಶ್ ಹೆಗ್ಡೆ. ಸೊ ಬೆಂಗಳೂರಿಂದ ಇಲ್ಲಿ ತುಮಕೂರು ಶಿರಾದಲ್ಲಿರೋ ತುಮಕೂರಲ್ಲಿರೋ ಶಿರಾ ಸ್ಕೂಲಿಗೆ ನೀವೇನು ಸೇರಿ? ಮುದ್ದೇನಹಳ್ಳಿ ಟ್ರೈ ಮಾಡಿದ್ದು. ಅಲ್ಲಿ ಮೇನ್ ಬ್ರಾಂಚ್ ಮುದ್ದೇನಹಳ್ಳಿ ಇರೋದು. ಅಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಬಾಬಾ ದಯೆ ಇದ್ರ ವಿಶೇಷತೆ ಏನು? ಇದು ಇನ್ಸ್ಟಿಟ್ಯೂಷನ್ ಯಾರ್ದು? ಇದು ಬಾಬಾ ಅವರು, ಸತ್ಯಸಾಯಿ ಸತ್ಯ ಸಾಯಿ ಬಾಬಾ ಅವರು. ಬಾಬಾ. ತುಂಬಾ ಹೇಳಕ್ ಆಗಲ್ಲ ಅದು ಅಷ್ಟು ಮೇಲೆ. ಹಾ, ಇಲ್ಲಿಗೆ ಎಂತಕ್ಕೆ ಸೇರಿಸ್ಬೇಕಂತ ಡಿಸೈಡ್? ಅಲ್ಲಿ ಇಲ್ಲಿ ಎಜುಕೇಶನ್ ಗುರುಕುಲ ಪದ್ಧತಿ ಅಂತ ಯಾವ ತರ ಇರುತ್ತೆ? ಬೇರೆದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಅದ್ರಲ್ಲಿ ಪರವಿದ್ಯೆ ಅಂತ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಹಾ. ಅಲ್ಲಿ ನಾರ್ಮಲ್ ಸ್ಕೂಲ್ಸ್ ಅಲ್ಲಿ ಬರೀ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ. ಹಾ. ಇದರಲ್ಲಿ ದೇವ್ರ ಬಗ್ಗೆ ಅದನ್ನ ಸೇರಿಸಿ ಗುರುಕುಲದ ಪ್ರೇಯರ್ಸ್ ಎಲ್ಲ ಮಾಡಿಸಿ ಎರಡೂ ಇದೆ ಇದ್ರಲ್ಲಿ. ಪರವಿದ್ಯಾನೂ ಇದೆ, ಅಪರವಿದ್ಯಾನೂ ಇದೆ. ಅಪರವಿದ್ಯೆ ಅಂದ್ರೆ ನಾರ್ಮಲ್ ಸಬ್ಜೆಕ್ಟ್ಸ್. ಓಕೆ, ನಾರ್ಮಲ್ ಸಬ್ಜೆಕ್ಟ್ಸ್ ಅಂದ್ರೆ ಈ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೋಷಿಯಲ್. ಪರವಿದ್ಯೆ ಅಂದ್ರೆ ದೇವ್ರ ಬಗ್ಗೆ. ದೇವ್ರ ಬಗ್ಗೆ ತಿಳ್ಕೊಳ್ಳೋದು. ಸುಭಾಷಿತ, ಸಂಸ್ಕೃತ, ಮತ್ತೆ ಇದು ರುದ್ರ, ಚಮಕ, ಹಾ. ಅದೆಲ್ಲ ನಿಮ್ಗೆ ಹೊರಗಡೆ ಸ್ಕೂಲಲ್ಲಿ ಸಿಗಲ್ಲ. ಓಕೆ. ತಂದೆ ತಾಯಿಗೆ ಹೇಗ್ ಗೌರವ ಕೊಡ್ಬೇಕು, ತಂದೆ ತಾಯಿ ಜೊತೆ ಹೇಗ್ ಪ್ರೀತಿಯಿಂದ ಇರ್ಬೇಕು, ಅವ್ರ ಜೊತೆ ಹೆಂಗೆ ಸಮಯ ಕಳಿಬೇಕು, ಅದೆಲ್ಲ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿರೋದು ಇವಾಗ? 6th. ಮೊದ್ಲು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು? ಮೊದಲು ಶ್ರೀರಾಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಬೆಂಗಳೂರಲ್ಲಿ? ಮಂಗಳೂರು. ಓಕೆ. ಕನ್ನಡ. ಹಾ. ಅಲ್ಲಿಗೆ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆಯಾ? ಹಾ. ಓಕೆ. ನಿಮ್ದ ಬೆಳಿಗ್ಗೆ ರೋಟೀನ್ ಹೇಗಿರುತ್ತೆ? ಬೆಳಿಗ್ಗೆಯಿಂದ ರಾತ್ರಿ ಮಲಗೋ ತನಕ? 4:30ಗೆ ಎದ್ದೇಳ್ತೀವಿ. ಹಾ. ಅದಾದ್ಮೇಲೆ ಪ್ರೇಯರ್ ಇರುತ್ತೆ. ಓಕೆ. ಅದಾದ್ಮೇಲೆ ತಣ್ಣೀರ್ ಸ್ನಾನನಾ? ಅಲ್ಲ, ಬಿಸಿನೀರು ಬಿಸಿನೀರಾ? ಓಕೆ. ಎಕ್ಸರ್ಸೈಸ್ ಇರುತ್ತೆ. ಹಾ. ಅದಾದ್ಮೇಲೆ ನಾರ್ಮಲ್ ಎಕ್ಸರ್ಸೈಸ್, ಯೋಗನಾ, ಯೋಗ, ಪಿಟಿನಾ, ಯಾವ ತರ? ಜಸ್ಟ್ ಯೋಗ ಮಾತ್ರನಾ? ಯೋಗ ಮತ್ತೆ ಎಕ್ಸರ್ಸೈಸ್ ಹಾ. ಜನರಲ್ ಎಕ್ಸರ್ಸೈಸ್. ಆಮೇಲೆ ಅದಾದ್ಮೇಲೆ ಮಿಲ್ಕ್ ಸಾಯಿ ಶುರು ಅಂತ ಇರುತ್ತೆ. ಹಾ. ಅದು ಮುದ್ದನಹಳ್ಳಿ ಅವ್ರು ಕ್ರಿಯೇಟ್ ಮಾಡಿದ್ದು. ಹಾ. ಅದ್ ಬರೀ ಅದು ನ್ಯೂಟ್ರಿಷನ್ ಎಲ್ಲ ಇರುತ್ತೆ ಅಂತ. ಬರೀ ಮಿಲ್ಕ್ ಮಾತ್ರ ಅಲ್ಲ, ಮಿಲ್ಕಿಗೆ ನ್ಯೂಟ್ರಿಷನ್ ರಾಗಿ ತರ. ಪೌಡರ್ ಆಡ್ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಬಾತ್. ಓಕೆ. ಅದಾದ್ಮೇಲೆ ಸ್ವಲ್ಪ ಸ್ಟಡಿ ಕ್ಲಾಸ್ ಎಲ್ಲ ಇರುತ್ತೆ. ಎಷ್ಟು ಅವರ್ ಸ್ಟಡಿ ಕ್ಲಾಸ್? ಸ್ಟಡಿ ಕ್ಲಾಸ್ ಮಾರ್ನಿಂಗ್ 1 hour. ಮಾರ್ನಿಂಗ್. ಓಕೆ. ಆಮೇಲೆ ಅದಾದ್ಮೇಲೆ ಟಿಫನ್. ಟಿಫನ್ ಅಲ್ಲಿ ಯಾವ ತರ ಟಿಫನ್ ಕೊಡ್ತಾರೆ? ದಿನ 2 ಐಟಮ್ಸ್. ದಿವಸಕ್ಕೆ 2 ಐಟಮ್ಸ್. ಏನೇನು ಇರುತ್ತೆ? ಇವಾಗ ಪೊಂಗಲ್ ಇದ್ರೆ ಇಡ್ಲಿ, ಹಾ. ಪಡ್ಡು ಇದ್ರೆ ಪುಳಿಯೋಗರೆ, ಓಕೆ. ಮಸಾಲೆ ದೋಸೆ ಸಂಡೇಸ್ ಎಲ್ಲ ಮಾಡ್ತಾರೆ. ಹಾ. ಮತ್ತೆ ಅದಾದ್ಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗೋದು? 4 to 8 to 4:30. 8 to 4:30. ಹಾ. ಸೊ ಇವಾಗ ಪರವಿದ್ಯೆನ ನಿಮ್ಗೆ ನಾರ್ಮಲ್ ಡೇಸ್ ಅಲ್ಲೇ ಹೇಳ್ಕೊಡ್ತಾರ ಅಥವಾ ಸ್ಯಾಟರ್ಡೆ ಸಂಡೇ ಏನಾದ್ರು ಪರವಿದ್ಯೆ? ದಿನ ನೈಟ್ ಟೈಮ್ ಹೇಳ್ಕೊಡ್ತಾರೆ. ನೈಟ್ ಟೈಮ್ ಊಟ ಹೇಳ್ಕೊಡ್ತಾರೆ. ಆದ್ಮೇಲೆ ಓಕೆ. 4 o'clock ಸ್ನಾಕ್ಸ್. ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸ್ನಾಕ್ಸ್. ಅದಾದ್ಮೇಲೆ ಗೇಮ್ಸ್. ಸ್ಟಡಿ ಅವರ್ಸ್ ಏನಾದ್ರು ಇರುತ್ತಾ? ಸ್ಟಡಿ ಅವರ್ಸ್ ಅದು ಇವಾಗ ನಮ್ಗೆ ಮಾರ್ನಿಂಗ್ ಸೆಷನ್ ಮಾತ್ರ ನೋಟ್ಸ್ ಹೇಳೋದು, ಹಾ. ಅವ್ರು ಟೀಚಿಂಗ್ ಮಾಡೋದು, ಹ್ಮ್. ಇನ್ನೆಲ್ಲ ಅದು ಸ್ಟಡಿ ಅವರ್ಸ್. ಸರ್ ಎಲ್ಲ ಹೇಗಿದ್ದಾರೆ ಇಲ್ಲಿ? ಚೆನ್ನಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಗರ್ಲ್ಸ್ ಇಲ್ಲ, ಬರೇ ಬಾಯ್ಸ್ ಅಷ್ಟೇ ಹಾ. ಇಲ್ಲಿ? ಓಕೆ. ಮತ್ತೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಸ್ಕೂಲ್ ಬಗ್ಗೆ? ಇಲ್ಲಿ ಪ್ರೇಯರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಫುಲ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಯಾವ ತರ? ಅಂದ್ರೆ ಸರ್ ನೀವ್ ಹೇಳ್ಬೇಕು ಡಿಸಿಪ್ಲಿನ್ ಅಂದ್ರೆ ಯಾವ ತರ ಸಮಯ ಅಂತ. ಪ್ರಜ್ಞೆ ಅನ್ನೋದು ಮೊದ್ಲಿಗೂ ಮಕ್ಕಳಿಗೆ ಬೇಗ ಇವಾಗ್ಲೂ ಬೇಕು. ಏನೇನ್ changes ಇದೆ ಏನ್ ಅಂತ. ಬೇಕಾಗತ್ತೆ ಅದಿಷ್ಟು ಇಲ್ಲಿ ರೆಡಿ ಮಾಡಿ ಕಳಿಸ್ತಾರೆ. ಆಚೆ ಹಾ. ಬಿಡ್ತಾರೆ ಅವರು. ಇವಾಗ ನಿಮ್ ಮಗನಲ್ಲಿ ಏನ್ ಚೇಂಜಸ್ ಕಾಣಿದೀರಾ ನೀವು? ತುಂಬಾ changes ಆಗಿದೆ. ಕೆಲವೊಂದ್ ಹೇಳ್ಬೋದಾ? ಎಲ್ಲ ವಿಷಯದಲ್ಲೂ ಚೇಂಜಸ್ ಆಗಿದೆ. ಯಾವ್ದಾರು ಒಂದು ಎರಡು ವಿಷಯ? ಮೊಬೈಲ್ ವಿಷಯದಲ್ಲೇ ತುಂಬಾ ಚೇಂಜಸ್ ಆಗವನೆ. ಅದು ಖಂಡಿತ. ಅದು ಇವಾಗ ನೀವು ಹಾಸ್ಟ್ಲಿಗೆ ಸೇರ್ಸಾದ್ಮೇಲೆ ಮೊಬೈಲ್ ಅನ್ನೋದು ಕೊಡಲ್ಲ, ಅದು ಬಿಟ್ಟು ಬೇರೆದೇನೋ? ಬೇರೆ ಏನಿಲ್ಲ, ಎಲ್ಲ ಟೀಚರ್ ಹತ್ರ ಒಳ್ಳೆ ಹೆಸರು. ಅವ್ನ್ ಒಳಗಡೆ ಇದೆ ವಿದ್ಯೆಗಳು ನಮಗ್ ಗೊತ್ತಾಯ್ತು. ಇವಾಗ ಏನೇನಿದೆ?
ಅಂದ್ರೆ ಸ್ಪೀಚ್ ಮಾಡೋದು ಅದೆಲ್ಲ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಹಾ. ಈಗ ಅಲ್ಲಿ ಕ್ಲಾಸಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆದಾಗ ಅವ್ರ ಟೀಚರ್ಗಳು ಮಾತಾಡ್ತಾರಲ್ಲ, ಅವಾಗ ಅವ್ರು ಹೇಳಿದ್ರು ನ್ಯೂಸ್ ಪೇಪರ್ ಓದ್ತಾನೆ, ಇದೆಲ್ಲ ಓದ್ತಾನೆ, ಟೀಚ್ ಮಾಡ್ತಾನೆ, ಬೇರೆ ಮಕ್ಕಳಿಗೆ ಹೇಳ್ಕೊಡ್ತಾನೆ, ಅವ್ನ್ ಲೀಡರ್ ಮಾಡಿದ್ದಾರೆ. ಕ್ಲಾಸ್ ಲೀಡರ್. ಕ್ಲಾಸ್ ಲೀಡರ್. ಏನ್ ಇಂಟ್ರೆಸ್ಟ್ ಇದೆ ಎಲ್ಲ ಸಿಕ್ಕಿದೆ ಇಲ್ಲಿ ಅವನಿಗೆ. ಸ್ಪೋರ್ಟ್ಸ್ ಅಲ್ಲೂ ಇದ್ದಾನೆ. ಸೊ ನೀವು ಎಷ್ಟು ದಿವಸಕ್ಕೆ ಒಂದ್ಸರಿ ಮೇಡಮ್? ತಿಂಗಳಿಗೊಂದ್ಸಲಿ ತಿಂಗಳಿಗೊಂದ್ಸಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತಾರೆ. ಮತ್ತೆ ನಾವು ತಾಯಂದ್ರು ಮಕ್ಳಿಗೆ ಏನಿಷ್ಟ, ನಮ್ಮ ಮಕ್ಳಿಗೆ ಏನಿಷ್ಟ ಅದು ಅಡ್ಗೆ ಮಾಡ್ಕೊಂಡ್ ಬರ್ಬೇಕು. ಅದ್ರ ಜೊತೆ ಬೇರೆ ಮಕ್ಳಿಗೂ ಆಗುವಷ್ಟು, 5 ಜನ ಮಕ್ಳಿಗೆ ಆಗುವಷ್ಟು ಮಾತೃ ಭೋಜನ ಅಂತ ಮಾಡ್ತಾರೆ. ಎಲ್ಲಾ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಫೆಸ್ಟಿವಲ್ ಮಾಡ್ತಾರೆ. ಅವಾಗ ಪೇರೆಂಟ್ಸ್ ಬರ್ಬೋದಾ? ಇಲ್ಲ ಇಲ್ಲ, Okay. ಅವ್ರ ಬರ್ತ್ಡೇ ಇಂದ ಹಿಡಿದು ಎಲ್ಲಾ ಫೆಸ್ಟಿವಲ್, ಹಿಂದೂ ಮುಸ್ಲಿಮು ಹಾ. ಎಲ್ಲಾ ಫೆಸ್ಟಿವಲ್ ಮಾಡ್ತಾರೆ. ಮೈನ್ ಫೆಸ್ಟಿವಲ್ಸ್ಗೆಲ್ಲ ಮುದ್ದನಹಳ್ಳಿ ಕರ್ಕೊಂಡು ಹೋಗ್ತಾರೆ. ಬರ್ಬೋದು. ಮೈನ್ ಬ್ರಾಂಚ್ ಮುದ್ದೇನಹಳ್ಳಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಟೋಟಲ್ ಆಗಿ ಹೆಂಗ್ ನೋಡ್ಕೊಂತ ಇದ್ದೀನಿ ಇಲ್ಲಿಗ ಎಲ್ಲಿ ಚೆನ್ನಾಗಿ ನೋಡ್ತಾರೆ. ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಟೀಚರು ಎಲ್ಲರೂ. ನಿಂಗೇನು ಇರಿಟೇಟ್ ಆಗೋದೇನೋ ಆಗ್ತದೋ, ಎಲ್ಲೂ ಬಿಡ್ತಾ ಇಲ್ಲ ನನ್ನನ್ನು ಈಚೆ ಹೋಗಕ್ಕೆ, ಜೈಲ್ ತರ ಹಂಗೆ ಹಿಂಗೆ ಅಂತ. ಹಂಗೇನಿಲ್ಲ. ಇವಾಗ ಕೆಲವು ಮಕ್ಳುಗಳು ಹಾಸ್ಟ್ಲಿಗೆ ಹಾಕ್ಬಿಟ್ರೆ ಇಲ್ಲ ನಂಗೆ ಇರಕ್ಕಾಗಲ್ಲ, ಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಪೇರೆಂಟ್ಸಿಗೆ ಟಾರ್ಚರ್ ಮಾಡ್ತಾರೆ. ಆತರ ನಿಮ್ ಮಗ ಏನ್ ಮಾಡ್ತಿಲ್ವಾ? ಇಲ್ಲ ಇಲ್ಲ, ಎಲ್ಲಾ ಮಕ್ಕಳನ್ನು ಸಮಾನತೆ ಅಂತ ನೋಡ್ತಾರೆ. ದುಡ್ಡು ಶ್ರೀಮಂತರ ಮಕ್ಕಳನ್ನು ಒಂದೇ ತರ ನೋಡ್ತಾರೆ, ಬಡವ್ರ ಮಕ್ಕಳನ್ನು ಎಲ್ಲ ಹಿಟ್ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ. ಎಲ್ಲಾ ಮಕ್ಳಿಗೂ ಒಂದೇ ತರದ್ದು, ಹಾ. ಅವಾಗ ಕಳ್ತನ ಅನ್ನೋದೇ ಇರಲ್ಲ ಅಲ್ವಾ. ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ತಾರೆ. ಅವ್ರ ಮನೆಯಿಂದ ಅದ್ ತರ್ಬೋದು ಇದ್ ತರ್ಬೋದು, ಆತರ ಇಲ್ಲ, ಏನು ತಗೊಂಬರೋಂಗಿಲ್ಲ. 4 ಜೊತೆ ಬಟ್ಟೆ ತಂದಿದ್ದು ಬರ್ತಾ ಅಷ್ಟೇ, ಹಾ. ಎಲ್ಲ ಅವರೇ ಕೊಟ್ಟಿದ್ದು. ಪೇಸ್ಟ್ ಇಂದ ಹಿಡ್ದು ಬ್ರಷ್ ಇಂದ ಹಿಡ್ದು ಎಲ್ಲ ಅವರೇ ಕೊಟ್ಟಿದ್ದು. ಫೀಸ್ ಎಲ್ಲ ಎಷ್ಟಿದೆ? ಫೀಸ್ ಎಲ್ಲ ಏನೂ ಇಲ್ಲ. ಫ್ರೀ? ಹಿಂಗೆ ಅದು ವರ್ಷಕ್ಕೊಂದ್ಸಲಿ ನಾವು ತಂದೆ ತಾಯಿಗಳು ಮುದೇನಹಳ್ಳಿಯಲ್ಲಿ ಹೋಗಿ ಸೇವೆ ಮಾಡ್ಬೇಕು. ಯಾವ ತರ ಸೇವೆ ಅದು? ಅವು ಹಾಸ್ಪಿಟಲ್ ಸೇವೆ, ಅವ್ರು ಯಾವ ತರ ಸೇವೆ ಹಾಕ್ತಾರೆ ಆ ತರ ಸೇವೆ ಮಾಡ್ಬೇಕು. ಅಂದ್ರೆ- ನಾವೇನ್ ಓದಿದೀವಿ ಅದ್ರ ಮೇಲೆ ಅವರು ನಮ್ಗೆ ಸೇವೆ ಹಾಕ್ತಾರೆ. ಹಾ. ಆತರ ಏನು ಓದಿಲ್ಲ ಅನ್ನೋರು ತರಕಾರಿ ಹೆಚ್ಚೋದು, ಆತರ ಓದಿರೋರ್ಗೆ ಇವಾಗ ಟೀಚಿಂಗ್ ಪ್ರೊಫೆಷನಲ್ ಅಲ್ಲಿ ಇದ್ರೆ ಟೀಚಿಂಗ್ ಬಗ್ಗೆ ಅಂದ್ರೆ ಬರೆಯೋದು ಆತರ, ಕಂಪ್ಯೂಟರ್ ಎಲ್ಲ ಓದಿದ್ರೆ ಕಂಪ್ಯೂಟರ್ ಸಿಸ್ಟಮ್ ಆತರ ಕೊಡ್ತಾರೆ. ಒಂದ್ ವಾರ ಮಾಡಿ ಬರ್ಬೋದು. 1 ವಾರ ಮಾಡ್ಬೇಕು ಫಸ್ಟ್. ಇದಕ್ಕೇನಾದ್ರು ಎಕ್ಸಾಮ್ ಏನಾದ್ರು ಇರುತ್ತಾ? 3 ಎಕ್ಸಾಮ್ ಇರುತ್ತೆ. ಹಾ. ಆ 3 ಎಕ್ಸಾಮ್ ಅಲ್ಲಿ ನಮ್ಮ ಮಕ್ಳು ಪಾಸ್ ಆದ್ರೆ ಮೂರು 1000 ವರ್ಷದಿಂದ ಬಾಬಾ ಪ್ರೇಯರ್ ಮಾಡ್ಕೊಂಡ್ ಬಂದು ಈ ವರ್ಷ ಅವನಿಗೆ ಸಿಕ್ಕಿದೆ. 3 ವರ್ಷದಿಂದ ಟ್ರೈ ಮಾಡಿದೀರಾ? ಟ್ರೈ ಮಾಡಿ ಓಕೆ. ಬಾಬಾ ಒಂದ್ prayer 3000 ಜನ ಹಾಕಿದ್ರೆ ಅದ್ರಲ್ಲಿ 30 ಸೀಟ್ ಮಾತ್ರ ಇರೋದು. ಹಾ. ಆ ಬಾಬಾರ ಅನುಗ್ರಹ ಇದ್ರೆ ಮಾತ್ರ ಸಿಗುತ್ತೆ, ಎಲ್ಲಾ ಮಕ್ಳಿಗೂ ಸಿಗಲ್ಲ. ನಿಮ್ಮ ಸ್ಕೂಲ್ ಹೆಸರು ಹೇಳ್ಬಿಟ್ಟು? ಶ್ರೀ ಸತ್ಯಸಾಯಿ ಕಾರುಣ್ಯ ನಿಕೇತನ. ಶಿರಾದಲ್ಲಿ ಇರೋದಲ್ವಾ? ಇದು ಬಿಟ್ರೆ ಇನ್ನೆಲ್ಲಿದೆ ಬ್ರಾಂಚಸ್? ಮೇನ್ ಬ್ರಾಂಚ್ ಬಂದು ಮುದ್ದನಹಳ್ಳಿ ಇದೆ, ಅದೇನೆ. ಮತ್ತೆ ಚಿಕ್ಕಮಗಳೂರಲ್ಲಿದೆ, ಕೊಪ್ಪಳದಲ್ಲಿದೆ, ಗುಲ್ಬರ್ಗದಲ್ಲಿದೆ. ನಿಮ್ ಟೀಚರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. Friendly. ವಾರ್ಡನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಗಿದ್ದಾರೆ ಟೋಟಲ್? ಫುಡ್ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಂಗೆ? ಹಾ. ಓಕೆ, ಥ್ಯಾಂಕ್ಸ್.